ಸರ್ ಇದೆಲ್ಲದ್ರ ಜೊತೆಗೆ ನೀವು ಇಷ್ಟು ವರ್ಷ ಇಂಡಸ್ಟ್ರಿನ ಗಮನಿಸ್ತಾ ಬಂದಿರಿ, ಈ ಸ್ಟಾರ್ ವಾರು, ಫ್ಯಾನ್ಸ್ ವಾರು ಇದೆಲ್ಲವನ್ನು ಅಂದರೆ ಎಲ್ಲೋ ಗಮನಕ್ಕಿದ್ದಾಗುತ್ತೋ ಗಮನಕ್ಕಿಲ್ದಂಗೆ ಆಗುತ್ತೋ ಅನ್ನೋಂಥ ಒಂದು ಕುತೂಹಲ ಇದ್ದೇ ಇರುತ್ತೆ ಸರ್. ಕೆಲವು ಬೆಳವಣಿಗೆಗಳ ಆಗುತ್ತೆ ಅಂತ ಅನಿಸುತ್ತಾ, ಅದು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅಥವಾ ಇನ್ಯಾರ್ದೋ ಹೆಸರು ಕೆಡಿಸುವಂಥ ಕೆಲಸಕ್ಕೆ ಇದೆಲ್ಲ ಆಗುತ್ತೆ ಅಂತ ಅನಿಸುತ್ತಾ ಸರ್? ಹೀಗೆ ಸರ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಇದ್ರ ಹಿಂದೆ ಇದೊಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ನದಿ ಮೂಲ ಋಷಿ ಮೂಲ ಕೇಳಬಾರ್ದು ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ ಇದು. ಯಾಕಂದರೆ ಯಾರು ಯಾವ ಉದ್ದೇಶದಿಂದ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದರೆ ಕೆಲಸ ಮಾತ್ರ ನಡೀತಾ ಇದೆ. ಸಿನಿಮಾ ಶೂಟಿಂಗ್ ಮಾಡ್ತೀವಿ, ರಿಲೀಸ್ ಮಾಡ್ತೀವಿ, ಪ್ರಮೋಷನ್ ಮಾಡ್ತೀವಿ, ಸಾಂಗ್ ರಿಲೀಸ್ ಮಾಡಿದಾಗ ಅಷ್ಟು ಕೋಟಿ ಹೋಯ್ತು, ಇಷ್ಟು ಕೋಟಿ ಹೋಯ್ತು ಅಂತ ನಾವು ಹೇಳ್ತೀವಿ. ನೋಡ್ತಿರೋದು ಯಾರು? ನಮ್ಮವರೇ ಅಲ್ವಾ? ಸೊ ನಾನು ಹೇಳ್ತಿರೋದು ನಮ್ಮ ಜವಾಬ್ದಾರಿಯಾಗಿ, ಅಂದರೆ ನಾವು ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ನಾವೇನು ಹೇಳ್ತೀವಿ, ಅದು ಈ ಟೆಲಿವಿಷನ್ ಮೀಡಿಯಾ ಆಗಿರ್ಬೋದು, ಈ ಯೂಟ್ಯೂಬ್ ಆಗಿರ್ಬೋದು, ಆಮೇಲೆ ಫೋನಲ್ಲಿರೋಂಥ ಸಣ್ಣ ಚಾನೆಲ್ಗಳಾಗಿರ್ಬೋದು, ನಾವು ಹಾಕಿದಾಗ ಮಾತ್ರ ಜನಕ್ಕೆ ಗೊತ್ತಾಗುತ್ತೆ. ಇವಾಗ ಅವ್ರು ಯಾರೋ ಕಮೆಂಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಆ ಕಮೆಂಟನ್ನು ಯಾರೋ ಒಬ್ಬರು ತುಂಬ ಬೇಸರ ಆಗಿ ಎಲ್ಲೋ ಒಂದು ಕಡೆ ವ್ಯಕ್ತಪಡಿಸ್ಕೊಂಡಿರ್ತಾರೆ. ಅದನ್ನು ವೆನ್ ವಿ ಬ್ಲೋ ಇಟ್ ಔಟ್ ಆಫ್ ಪ್ರಪೋರ್ಷನ್ ಅದು ಗೊತ್ತಾಗುತ್ತೆ. ಸೊ ಆ ಥರ ಮಾಡೋದೇ ಬೇಡ. ಈಗ ಇವಾಗ ಸ್ಟಾರ್ಸ್ಗೆ ನಿಜವಾಗ್ಲೂ ಅಷ್ಟು ಟೈಮ್ ಇಲ್ಲ ಸರ್. ನಮ್ಮ ಎಲ್ಲ ಕೊಲೀಗ್ಸ್ಗೂ ನಾನು ಹೇಳ್ತಾ ಇದ್ದೀನಿ, ಯಾರಿಗೂ ಅಷ್ಟು ಟೈಮ್ ಇಲ್ಲ ಸರ್. ಅವ್ರಿಗೆ ಹೇಳ್ಬಿಟ್ಟು ನೀನೇನೋ ಮಾಡಪ್ಪ, ಅವ್ರಿಗೆ ಯಾರೋ ಬೈಯಪ್ಪ, ಇಲ್ಲ. ಇನ್ಫ್ಯಾಕ್ಟ್ ಒಬ್ರಿಗೊಬ್ರು ನಿಂತ್ಕೋತೀವಿ ಬೇಕಾದ್ರೆ, ನಾವು ಹಾಗೆ ಮಾಡಬೇಡಿ, ಅವರು ಕೂಡ ನಮ್ಮ ಹಾಗೆ ಒಬ್ರು ಕಲಾವಿದರು ಅಂತ. ಆ ಥರ ಮಾಡ್ತಿಲ್ಲ. ಏನೋ ಒಬ್ರು ಇಲ್ಲಿ ಯಾರಿಗೋ ಗಮನ ಸೆಳಿಬೇಕು ಅಂತ ಆಸೆ ಆಗ್ತಿರುತ್ತೆ, ಅವ್ರ ಮೇಲೆ ಯಾರೋ ಗಮನ ಇರೋದಿಲ್ಲ. ಸೊ ಈ ಥರ ನಾನೇನೋ ಅಂದಾಗ ನನ್ನ ಮೇಲೆ ಗಮನ ಬರುತ್ತೆ, ನನ್ನ ಬಗ್ಗೆ ಚರ್ಚೆ ಆಗುತ್ತೆ, ನಾನು ಆಗಿರೋ ಒಂದು ಕಮೆಂಟಿಂದ ಏನೋ ಒಂದು ಆಗುತ್ತೆ ಅಂತ ಹಾಕ್ಬಿಡ್ತಾರೆ. ಅದು ಜವಾಬ್ದಾರಿಯುತ ನಡವಳಿಕೆ ಅಲ್ಲ. ಅದ್ರ ಬದಲು ಪ್ರಶಂಸೆ ಮಾಡಿ, ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ, ಅಥವಾ ಇವರು ಈ ಥರ ಮಾಡಿದರೆ ಇವರು ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತೇನೋ, ನಮ್ಗೆ ಈ ಥರ ಮಾಡಿದ್ರೆ ಇಷ್ಟ ಆಗ್ತಿತ್ತು ಅಂತ ಹೇಳಿ, ಅದು ಒಂಥರ ಏನು ಹೇಳ್ತಾರೆ, ಪಾಸಿಟಿವ್ ಆಗಿರುತ್ತೆ. ಅದನ್ನು ನಾವು ಸ್ಪೋರ್ಟಿವ್ ಆಗಿ ತೊಗೋತೀವಿ. ಆ ಥರ ಬೆಳವಣಿಗೆ ಆದರೆ ಚೆನ್ನಾಗಿರುತ್ತೆ ಸರ್. ಸದ್ಯಕ್ಕೆ ರಿಪ್ಪನ್ ಸ್ವಾಮಿ ಮುಖಾಂತರ ಆಡಿಯನ್ಸ್ನ ತಲುಪ್ತಾ ಇದ್ರಿ. ಸೊ ಪ್ರತಿ ಸಿನಿಮಾನೂ ಡಿಫ್ರೆಂಟ್ ಅನ್ನೋವಂಥದ್ದು ಇರುತ್ತೆ. ಈಗಿರುವಂತಹ ಕನ್ನಡ ಚಿತ್ರೋದ್ಯಮದ ಒಂದು ಪರಿಸ್ಥಿತಿಯಲ್ಲಿ ಸರ್ ರಿಪ್ಪನ್ ಸ್ವಾಮಿ ಹೇಗೆ ಆಡಿಯನ್ಸ್ನ ಕನೆಕ್ಟ್ ಆಗ್ಬೋದು ಅಂತ? ಒಳ್ಳೆ ಸಮಯ ಅಂತ ನನಗನ್ಸುತ್ತೆ ಸರ್. ಯಾಕಂದರೆ ಇದು ಎಕ್ಕಾ ಸಿನಿಮಾ ರಿಲೀಸಿಂದ ಹಿಡಿದು ನಮಗೆ ನಮ್ಮ ಅಜಯ್ ರಾವ್ ಅವರ ಯುದ್ಧಕಾಂಡ ಸಿನಿಮಾ ರಿಲೀಸ್ ಆಯಿತು, ಒಳ್ಳೆ ಹೆಸರನ್ನ ಮಾಡ್ತು. ಮಾದೇವ ರಿಲೀಸ್ ಆಯಿತು, ಒಳ್ಳೆ ಹೆಸರನ್ನ ಮಾಡ್ತು. ಯಾಕಂದರೆ ಆಡಿಯನ್ಸು ಒಳ್ಳೆ ಸಿನಿಮಾ, ಒಳ್ಳೆ ವಿಷಯ ಅಂದರೆ ನಾನು ಹೇಳ್ತಿರೋದು ಬರೀ ಪಾಸಿಟಿವ್ ಅಂತಲ್ಲ. ಆ ಸಿನಿಮಾದಲ್ಲಿ ಒಂದು ಸಬ್ಸ್ಟೆನ್ಸ್ ಇರಬೇಕು, ಆ ಸಿನಿಮಾದಲ್ಲಿ ಏನೋ ಒಂದು ತೂಕ ಇರಬೇಕು, ಏನೋ ಒಂದು ಇಂಟೆನ್ಸಿಟಿ ಇರಬೇಕು. ಆವಾಗ ನೋಡಿ ಇಷ್ಟಪಡ್ತಾರೆ, ಅದರಲ್ಲೊಂದು ಎಮೋಷನ್ ಇರಬೇಕು ಅಂತ. ಈಗ ಫ್ರಮ್ ಸೋಗ್ ಮಾಡಿರೋಂಥ ಬೆಳವಣಿಗೆ ಅದು ಬಹಳ ದೊಡ್ಡ ಕೊಡುಗೆ. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಜನ ಥಿಯೇಟ್ರಿಗೆ ಬರೋದು ನೋಡ್ತಾನೆ ಇಲ್ಲ ಅಂತ ಹೇಳೋರಿಗೆಲ್ಲ ಇದು ಅವ್ರಿಗೆ ಕರೆಕ್ಟಾಗಿ ಉತ್ತರ ಕೊಟ್ಟಿದೆ. ಬೇಡ, ಅಲ್ಲ, ಜನ ಥಿಯೇಟ್ರಿಗೆ ಬರ್ತಾರೆ. ಜನ ಥಿಯೇಟ್ರಿಗೆ ಬರೋವಂಥ ಸಿನಿಮಾ ನೀವು ಮಾಡಿ, ನಮ್ಮತನವನ್ನು ಸಿನಿಮಾದಲ್ಲಿ ತೋರಿಸಿ ಅಂಥ ನಮ್ಮತನ ಕೂಡ ಇರುವಂಥ ಒಂದು ಸಿನಿಮಾ ರಿಪ್ಪನ್ ಸ್ವಾಮಿ. ನಾನು ಹೇಳ್ದಂಗೆ ಬರೀ ನಮ್ಮತನ ಇದೆ ಅಂತಲ್ಲ, ಈ ಸಿನಿಮಾದಲ್ಲಿ ಏನೋ ಒಂದು ಎಮೋಷನ್ ಇದೆ. ಅದು ನಮ್ಮ ಮಲೆನಾಡಿನ ಒಂದು ಭಾಗದಲ್ಲಿ ಆಗುವಂಥ ಸಿನಿಮಾ ಕಥೆ ಆಗಿರೋದ್ರಿಂದ ಅದರಲ್ಲಿ ಕರ್ನಾಟಕದ ಇದು ನಮ್ಮ ಊರಿದು, ನನ್ನ ಭಾಷೆ ಇದು, ನನ್ನೊಂದು ಎಮೋಷನ್ ಇದು, ಯಾರೊಬ್ಬ ವ್ಯಕ್ತಿ ಈ ಥರ ಇದ್ದಾನೆ ಅನ್ನೋ ಥರ ಅನಿಸುತ್ತೆ ಪ್ರತಿಯೊಬ್ಬರಿಗೂ. ಜೊತೆಗೆ ಒಂದು ಒಳ್ಳೆಯ ಕಥೆ, ಆ್ಯಕ್ಷನ್, ತಕ್ಕ ಮಟ್ಟಿಗೆ ಹ್ಯೂಮರ್ ಇವೆಲ್ಲವೂ ಇರುವಂಥ ಸಿನಿಮಾ ರಿಪ್ಪನ್ ಸ್ವಾಮಿ ಆಗಿರೋದ್ರಿಂದ ಜನ ಥಿಯೇಟ್ರಿಗೆ ಬಂದು ಖುಷಿಯಾಗಿ ಸಿನಿಮಾನ ಅನುಭವಿಸ್ತಿರೋದ್ರಿಂದ ರಿಪ್ಪನ್ ಸ್ವಾಮಿನೂ ಅಷ್ಟೇ ಖುಷಿಯಾಗಿ ಬರಮಾಡ್ಕೋತಾರೆ ಅನ್ನೋ ನಂಬಿಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ನಟ ವಿಜಯ ರಾಘವೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಒಂದು ರಿಪ್ಪನ್ ಸ್ವಾಮಿ ಒಂದು ಒಳ್ಳೆಯ ಸಿನಿಮಾ ಆಗಿರುತ್ತೆ. ಸೊ ಖಂಡಿತ ಜನರು ಒಪ್ಪುವಂತಹ ಪಾತ್ರದನ್ನು ಮುಖಾಂತರ ನಾವು ರಂಜಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.